ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ಎರಡೂ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಈ ನಡುವೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಮತದಾರರಿಗೆ ಕುಕ್ಕರ್ ಹಂಚಿಕೆಯ ಕಾರ್ಯ ಶುರುವಾಗಿದೆ. ರಾಜಕಾರಣ ಮಾಡಕ್ಕೆ ಎಲ್ರಿಗೂ ತಿಳಿದು ಎಲ್ರಿಗೂ ಆಸೆ, ನಾನೇನೋ ಆಗ್ಬಿಡ್ಬೇಕು, ಅದು ಮುಳ್ಳಿನ ಹಾಸಿಗೆ. ಸೊ ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪೊಲಿಟಿಕ್ಸ್. ಇವರು ವೈಟ್ ಕಾಲರ್ ಹಾಕೊಂಡಿದ್ದಾರಾ? ಕರ್ನಾಟಕದಲ್ಲಿ ಬೇಸಿಗೆ ಬಿಸಿಲು ಏರ್ತಿದ್ದಂತೆ ಲೋಕಸಭೆ ಕಣದ ಕಾವು ರಣ ರಂಗೇರ್ತಾ ಇದೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಕದನ ಏರ್ಪಟ್ಟಿದೆ. ಒಂದೆಡೆ ಡಿಕೆ ಬ್ರದರ್ಸ್ನ ಸೋಲ್ಸೋಕೆ ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸ್ತಾ ಇವೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಅಡ್ಡದಾರಿ ತುಳಿದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಮನಗರದಲ್ಲಿ ಕಾಂಗ್ರೆಸ್ನಿಂದ ಕುಕ್ಕರ್ ತವಾ ಹಂಚಿಕೆ ಆರೋಪ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತದಾರರಿಗೆ ಆಮಿಷ ಒಡ್ಡಿರುವ ಆರೋಪ ಕೇಳಿಬಂದಿದೆ. ಗ್ರಾಮದ ಮನೆ ಮನೆಗೆ ಡಿಕೆ ಬ್ರದರ್ಸ್ ಶಾಸಕ ಇಕ್ಬಾಲ್ ಹುಸೇನ್ ಭಾವಚಿತ್ರವಿರುವಂತಹ ಬಾಕ್ಸ್ನಲ್ಲಿ ಕುಕ್ಕರ್ ತವಾ ಹಂಚಲಾಗ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟರೂ ಕೂಡ ಯಾರೂ ಸ್ಪಂದಿಸ್ತಿಲ್ಲ ಅಂತ ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಡಿಕೆ ಸುರೇಶ್ ಸೋಲಿಸೋಕೆ ಬಿಜೆಪಿ ಜೆಡಿಎಸ್ ರಣತಂತ್ರ. ಈ ಬಾರಿ ಡಿಕೆ ಬ್ರದರ್ಸ್ಗೆ ಸೋಲಿನ ರುಚಿ ತೋರಿಸೋಕೆ ಬಿಜೆಪಿ ಜೆಡಿಎಸ್ ರಣತಂತ್ರ ರೂಪಿಸ್ತಾ ಇವೆ. ಈಗಾಗಲೇ ಬಿಜೆಪಿ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸುತ್ತಾಟವನ್ನ ಆರಂಭಿಸಿದ್ದು ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ. ಎಲ್ಲೆಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಉತ್ಸಾಹ ಇದೆ ಅಂತ ಹೇಳಿದ್ದಾರೆ. 8 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರಲ್ಲಿ ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದರೆ ಒಬ್ಬ ಹೃದಯ ತಜ್ಞ, ಅವರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ವೈಟ್ ಕಾಲರ್ ಪೀಪಲ್ಗೆ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಚರ್ಚೆಗೆ ಗ್ರಾಸವಾದ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಕೂತಿಲ್ಲ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಎಲ್ಲ ರೀತಿಯ ತಂತ್ರಗಳನ್ನ ಬಳಸ್ತಿದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಡಾಕ್ಟರ್ ಮಂಜುನಾಥ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಜನರ ಸಮಸ್ಯೆ ಅರಿಯೋಕೆ ಡಾಕ್ಟರ್ ಇಂದ ಸಾಧ್ಯನಾ? ವೈಟ್ ಕಾಲರ್ ಪೀಪಲ್ಗೆ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಮಾತಿನಲ್ಲೇ ಬಲ ಕುಗ್ಗಿಸೋಕೆ ತಂತ್ರ ಹೆಣೆದಿದ್ದಾರೆ. ಆದ್ರೆ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಬಿಜೆಪಿ ಶಾಸಕ ಮುನಿರತ್ನ ತಿರುಗೇಟನ್ನ ಕೊಟ್ಟಿದ್ದು, ನಮಗೆ ವೈಟ್ ಕಾಲರ್ ಬೇಕು, ರೆಡ್ ಕಾಲರ್ ಬೇಡ ಅಂತ ಡಿಕೆ ಬ್ರದರ್ಸ್ಗೆ ಪರೋಕ್ಷ ಟಾಂಗ್ ನೀಡಿದ್ದಾರೆ. ರಾಜಕಾರಣ ಮಾಡಕ್ಕೆ ಎಲ್ರಿಗೂ ತಿಳಿದು ಎಲ್ರಿಗೂ ಆಸೆ, ನಾನೇನೋ ಆಗ್ಬಿಡ್ಬೇಕು, ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು. ರಾಜಕಾರಣ ಅದು ಮುಳ್ಳಿನ ಹಾಸಿಗೆ. ಸೊ ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪೊಲಿಟಿಕ್ಸ್. ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸು ಏನೋ ಹಳೆ ಬಟ್ಟೆ ಹಾಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಇವರು ವೈಟ್ ಕಾಲರ್ ಹಾಕೊಂಡಿದ್ದಾರಾ? ಹೇಳ್ರಿ, ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ? ನೋಡಿ ಬೆಳಗ್ಗೆ ಅಂದ್ರೆ ರೆಡ್ ಕಾಲರ್ ತಾನೆ, ಬರೀ ರೆಡ್ ಕಾಲರ್. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರ್ ತಾನೆ, ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೇದ, ರೆಡ್ ಕಲರ್ ಒಳ್ಳೇದ? ವೈಟ್ ಕಲರ್ ತಾನೆ ಒಳ್ಳೇದು. ಅಂತ ವೈಟ್ ಕಲರ್ನ ಇವತ್ತು ನಾವು ಹಿಡ್ಕೊಂಡಿದೀವಲ್ಲ, ಇದನ್ನ ಮಾತಾಡ್ತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಒಟ್ಟಾರೆ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮತ್ತಷ್ಟು ಹೈಪ್ ಪಡೆದುಕೊಂಡಿದೆ. ಮತದಾರರ ಮನಗೆಲ್ಲೋಕೆ ರಾಜಕೀಯ ಪಕ್ಷಗಳು ತಂತ್ರ ಪ್ರತಿತಂತ್ರ ರೂಪಿಸುತ್ತಿವೆ. ಜೊತೆಗೆ ಮಾತಿನಲ್ಲೇ ಎದುರಾಳಿಯ ಬಲ ಕುಗ್ಗಿಸುವ ಕೆಲಸಕ್ಕೂ ಕೈ ಹಾಕ್ತಿದ್ದಾರೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.